ಕರಾವಳಿಯ ಪುಟ್ಟ ಹಳ್ಳಿಯಿಂದ ಬಂದು ಇಂದು ದೆಹಲಿಯ ಸಂಸತ್ ಭವನದವರೆಗೆ ತಲುಪಿರುವ ಶೋಭಾ ಕರಂದ್ಲಾಜಿಯವರ ರಾಜಕೀಯ ಬೆಳವಣಿಗೆಯ ಹಿಂದೆ ಒಬ್ಬ ವ್ಯಕ್ತಿಯ ಹೆಸರು ಅಚ್ಚಳಿಯದೆ ಉಳಿದಿದೆ. ಅವರೇ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಶೋಭಾ ಕರಂದ್ಲಾಜಿಯವರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಅಥವಾ ಅವರು ರಾಜಕೀಯದಲ್ಲಿ ಬೆಳೆಯುವಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಎಷ್ಟು ದೊಡ್ಡದಿದೆ? ಶೋಭಾ ಕರಂದ್ಲಾಜಿಯವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕಾದ ಪರಿಸ್ಥಿತಿ ಬಂದಾಗ ಯಡಿಯೂರಪ್ಪ ಅವರು ತಗೊಂಡಂತಹ ನಿರ್ಧಾರವೇನು? ಇದಷ್ಟೇ ಅಲ್ಲ, ವರ್ಷಗಳಿಂದ ರಾಜಕೀಯ ವಲಯದಲ್ಲಿ ಕರ್ನಾಟಕದಲ್ಲಿ ಕೇಳಿ ಬರ್ತಾ ಇರುವ ಒಂದು ಸುದ್ದಿ ಏನು ಅಂದ್ರೆ, ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಮದುವೆ ಆಗಿದೆಯಾ? ಇದರ ಅಸಲಿ ಕತೆ ಏನು? ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಬಿಜೆಪಿಯ ಉದಯ ಮತ್ತು ಬೆಳವಣಿಗೆಯನ್ನ ಬಿಎಸ್ ಯಡಿಯೂರಪ್ಪ ಅವರ ಹೆಸರಿಲ್ಲದೆ ವಿಶ್ಲೇಷಿಸಲು ಅಸಾಧ್ಯ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಮೊದಲ ಬಾರಿಗೆ ಅಧಿಕಾರದ ಹೆಬ್ಬಾಗಿಲನ್ನ ತೆರೆದ ಯಡಿಯೂರಪ್ಪ ಅವರ ರಾಜಕೀಯ ಪಯಣದಲ್ಲಿ ಅನೇಕ ಏಳುಬೀಳುಗಳಿವೆ. ಈ ಪಯಣದಲ್ಲಿ ಇವರ ಅತ್ಯಂತ ನಿಕಟವರ್ತಿ ಮತ್ತು ಪ್ರಭಾವಶಾಲಿ ಶಿಷ್ಯೆಯಾಗಿ ಗುರುತಿಸಿಕೊಂಡವರು ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆಯವರ ರಾಜಕೀಯ ಬೆಳವಣಿಗೆಯಲ್ಲಿ ಯಡಿಯೂರಪ್ಪ ಅವರ ಪಾತ್ರ, ಸಚಿವ ಸ್ಥಾನಗಳ ಹಂಚಿಕೆಯಲ್ಲಿ ಇವರ ಪ್ರಭಾವ ಮತ್ತು ಇಬ್ಬರ ನಡುವಿನ ಸಂಬಂಧದ ಕುರಿತಾದ ವಿವಾದಗಳು ಕರ್ನಾಟಕದ ರಾಜಕೀಯ ವಲಯದಲ್ಲಿ ದಶಕಗಳಿಂದ ಚರ್ಚೆಯ ವಿಷಯವಾಗಿದೆ. ಸ್ನೇಹಿತರೆ, ಶೋಭಾ ಕರಂದ್ಲಾಜೆಯವರು ಅಕ್ಟೋಬರ್ 23, 1966ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಜನಿಸುತ್ತಾರೆ. ಇವರ ಶೈಕ್ಷಣಿಕ ಹಿನ್ನೆಲೆಯು ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಸಮಾಜಶಾಸ್ತ್ರದಲ್ಲಿ MA ಪದವಿಯನ್ನ ಪಡಿತಾರೆ. ಆರಂಭಿಕ ಜೀವನದಲ್ಲಿ RSS ಅಲ್ಲಿ ಆಕ್ಟಿವ್ ಕಾರ್ಯಕರ್ತೆಯಾಗಿದ್ದ ಇವರು ನಂತರ ರಾಷ್ಟ್ರೀಯ ಸೇವಿಕಾ ಸಮಿತಿಯ ಮೂಲಕ ತೆಳಮಟ್ಟದ ಸಂಘಟನೆಯಲ್ಲಿ ತೊಡಗಿಕೊಂಡರು. ಶೋಭಾ ಅವರ ರಾಜಕೀಯ ಜೀವನಕ್ಕೆ ಮಹತ್ವದ ತಿರುವು ಸಿಕ್ಕಿದ್ದು 1999ರ ಸಂಕಲ್ಪ ಯಾತ್ರೆಯ ಸಂದರ್ಭದಲ್ಲಿ. ಆಗ ಇವರು ಬಿಎಸ್ ಯಡಿಯೂರಪ್ಪ ಅವರನ್ನು ಮೊದಲ ಬಾರಿಗೆ ಭೇಟಿಯಾದರು. ಯಡಿಯೂರಪ್ಪ ಅವರು ಶೋಭಾ ಅವರ ಕಠಿಣ ಪರಿಶ್ರಮ ಮತ್ತು ಯಾವುದೇ ಕೆಲಸಕ್ಕೆ ಇಲ್ಲ ಎನ್ನದ ಮನೋಭಾವವನ್ನ ಗಮನಿಸಿ ಅವರನ್ನು ಪಕ್ಷದ ಮುಖ್ಯ ವಾಹಿನಿಗೆ ತರಲು ನಿರ್ಧರಿಸುತ್ತಾರೆ. 2004ರಲ್ಲಿ ಪಕ್ಷದ ಒಳಗಿನ ಹಿರಿಯ ನಾಯಕರ ವಿರೋಧದ ನಡುವೆಯೂ ಯಡಿಯೂರಪ್ಪ ಅವರು ಶೋಭಾ ಕರಂದ್ಲಾಜೆಯವರಿಗೆ ವಿಧಾನ ಪರಿಷತ್ ಅಂದ್ರೆ MLC ಸ್ಥಾನ ಸಿಗುವಂತೆ ನೋಡಿಕೊಳ್ತಾರೆ. ಇದು ಇವರ ರಾಜಕೀಯ ಬೆಳವಣಿಗೆಯಲ್ಲಿ ಯಡಿಯೂರಪ್ಪ ಅವರು ವಹಿಸಿದ ಮೊದಲ ಪ್ರಮುಖ ಪಾತ್ರವಾಯಿತು. ಸ್ನೇಹಿತರೆ, ನಂತರ 2008ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪ ಅವರು ಶೋಭಾ ಕರಂದ್ಲಾಜೆಯವರಿಗೆ ಅತ್ಯಂತ ಪ್ರಮುಖವಾದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಗಳನ್ನು ನೀಡಿದ್ರು. ಈ ಅವಧಿಯಲ್ಲಿ ಶೋಭಾ ಕರಂದ್ಲಾಜೆಯವರು ದಕ್ಷ ಆಡಳಿತಗಾರ್ತಿಯಾಗಿ ಹೊರಹೊಮ್ಮಿದ್ರು. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ 800 ಕೋಟಿ ರೂಪಾಯಿಗಳ ಅನುದಾನ ಮತ್ತು ವಿಶ್ವ ಬ್ಯಾಂಕ್ನಿಂದ ಕುಡಿಯುವ ನೀರಿಗಾಗಿ 1200 ಕೋಟಿ ರೂಪಾಯಿಗಳ ಸಹಾಯಧನವನ್ನ ಪಡೆಯುವಲ್ಲಿ ಇವರು ಯಶಸ್ವಿಯಾಗ್ತಾರೆ. ಇವರ ಆಡಳಿತಾವಧಿಯಲ್ಲಿ ಕರ್ನಾಟಕದ RDPR ಇಲಾಖೆಯು ವಿಶ್ವದಲ್ಲೇ ನಂಬರ್ 1 ಸ್ಥಾನವನ್ನ ಪಡೆದುಕೊಳ್ತು. ಆದರೂ ಈ ಯಶಸ್ಸಿನ ಜೊತೆಗೆ ವಿವಾದಗಳು ಬೆನ್ನತ್ತಿದ್ವು. ಯಡಿಯೂರಪ್ಪ ಅವರ ಮೇಲೆ ಶೋಭಾ ಹೊಂದಿದ್ದ ಅತಿಯಾದ ಪ್ರಭಾವದಿಂದಾಗಿ ಇವರನ್ನು ಸೂಪರ್ ಚೀಫ್ ಮಿನಿಸ್ಟರ್ ಎಂದು ಕರೀತಾ ಇದ್ರು. ಸರ್ಕಾರದ ಪ್ರಮುಖ ನಿರ್ಧಾರಗಳಲ್ಲಿ ಇವರು ಹಸ್ತಕ್ಷೇಪ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋ ಮೊದಲೇ ಹಿರಿಯ ಸಚಿವರೇ ಶೋಭಾ ಅವರ ಬಳಿ ಮೊದಲು ಹೋಗ್ಬೇಕಿದ್ದಂತಹ ಪರಿಸ್ಥಿತಿ ಇತ್ತು ಎಂಬ ಆರೋಪಗಳು ಕೇಳಿಬಂದಿದ್ವು. ಇದು ಪಕ್ಷದೊಳಗೆ ಅನೇಕ ಪುರುಷ ನಾಯಕರ ಅಹಂಕಾರಕ್ಕೆ ಪೆಟ್ಟು ನೀಡಿತು. ಇವರ ಬೆಳವಣಿಗೆಯನ್ನ ಸಹಿಸದ ಒಂದು ವರ್ಗವು ಇವರ ವಿರುದ್ಧ ಸಂಚು ರೂಪಿಸಲು ಪ್ರಾರಂಭಿಸಿತು. ಸ್ನೇಹಿತರೆ, ಯಡಿಯೂರಪ್ಪ ಅವರ ರಾಜಕೀಯ ಜೀವನದ ಅತ್ಯಂತ ಕಠಿಣ ಸಂದರ್ಭಗಳಲ್ಲಿ 2009ರ ರೆಡ್ಡಿ ಸಹೋದರರ ಬಂಡಾಯವೂ ಒಂದು. ಬಳ್ಳಾರಿಯ ಜನಾರ್ದನ ರೆಡ್ಡಿ ಮತ್ತು ಕರುಣಾಕರ ರೆಡ್ಡಿಯವರು ಯಡಿಯೂರಪ್ಪ ಅವರ ನಾಯಕತ್ವದ ವಿರುದ್ಧ ದಂಗೆ ಎದ್ದರು. ಇವರ ಮುಖ್ಯ ಬೇಡಿಕೆಗಳಲ್ಲಿ ಶೋಭಾ ಕರಂದ್ಲಾಜೆಯವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಎನ್ನುವುದು ಮೊದಲನೆಯದಾಗಿತ್ತು. ಶೋಭಾ ಅವರು ಇತರ ಸಚಿವರ ಖಾತೆಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಎಂಬುದು ರೆಡ್ಡಿ ಸಹೋದರರ ಬಹಿರಂಗ ಆರೋಪವಾಗಿತ್ತು. ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಬಿಜೆಪಿಯ ಕೇಂದ್ರ ನಾಯಕತ್ವವು ಯಡಿಯೂರಪ್ಪ ಅವರ ಮೇಲೆ ಒತ್ತಡವನ್ನ ಹೇರಿ ಶೋಭಾ ಅವರ ರಾಜೀನಾಮೆಯನ್ನ ಪಡೆಯಲು ಸೂಚಿಸಿತು. ನವೆಂಬರ್ 7, 2009ರಂದು ದೆಹಲಿಯಿಂದ ಹಿಂದಿರುಗಿದ ನಂತರ ಯಡಿಯೂರಪ್ಪ ಅವರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದರು. ತಮ್ಮ ಅತ್ಯಂತ ನಿಕಟ ಮತ್ತು ನಿಷ್ಠಾವಂತ ಬೆಂಬಲಿಗರನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿಗೆ ಇವರು ತಲುಪಿದ್ರು. ಶೋಭಾ
ಶೋಭಾ ಅವರ ರಾಜೀನಾಮೆಯು ಯಡಿಯೂರಪ್ಪ ಅವರಿಗೆ ವೈಯಕ್ತಿಕವಾಗಿ ದೊಡ್ಡ ಹೊಡೆತವನ್ನೇ ನೀಡಿತು. ಇನ್ನು ಆ ಸಮಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಭೀಕರ ಪ್ರವಾಹ ಬೇರೆ ಉಂಟಾಗಿತ್ತು. ರಾಜ್ಯದ ಜನರು ಸಂಕಷ್ಟದಲ್ಲಿರುವಾಗ ರಾಜ್ಯದ ಅಧಿಕಾರಕ್ಕಾಗಿ ಕಿತ್ತಾಟ ನಡೆಸ್ತಾ ಇರುವುದು ಇವರಿಗೆ ಒಂದು ರೀತಿಯಲ್ಲಿ ತೀವ್ರ ಮಾನಸಿಕ ಒತ್ತಡವನ್ನ ಉಂಟು ಮಾಡಿತ್ತು. ದೇವರು ನನ್ನನ್ನ ಕ್ಷಮಿಸುವುದಿಲ್ಲ ಎಂದು ಹೇಳುತ್ತಾ ಕಣ್ಣೀರು ಹಾಕಿದ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆಯವರನ್ನ ಸಚಿವ ಸ್ಥಾನದಿಂದ ಕೈಬಿಟ್ರು. ಶೋಭಾ ಅವರು ಈ ಘಟನೆಯಿಂದ ತೀವ್ರವಾಗಿ ನೊಂದಿದ್ರು. ಯಡಿಯೂರಪ್ಪ ಅವರ ಕುರ್ಚಿಯನ್ನ ಉಳಿಸಲು ತಾನು ಬಲಿಯಾಗಲು ಸಿದ್ಧ ಎಂದು ಹೇಳುತ್ತಾ ರಾಜೀನಾಮೆಯನ್ನ ನೀಡಿದ್ರು. ಈ ಒಂದು ಘಟನೆಯು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಾಯಕ ಮತ್ತು ನಿಷ್ಠಾವಂತ ಶಿಷ್ಯೆಯ ನಡುವಿನ ಸಂಬಂಧಕ್ಕೆ ಒಂದು ಭಾವನಾತ್ಮಕ ಆಯಾಮವನ್ನೇ ನೀಡಿತು. ಸ್ನೇಹಿತರೆ, ನಂತರ 2012ರಲ್ಲಿ ಯಡಿಯೂರಪ್ಪ ಅವರು ಬಿಜೆಪಿ ತೊರೆದು ಕೆಜೆಪಿ ಪಕ್ಷವನ್ನ ಕಟ್ಟಿದಾಗ ಶೋಭಾ ಅವರು ತಮ್ಮ ಸಚಿವ ಸ್ಥಾನ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಇವರ ಜೊತೆ ಹೋದ್ರು. ಕೆಜೆಪಿಯ ಕಾರ್ಯಾಧ್ಯಕ್ಷೆಯಾಗಿ ಇವರು ಪಕ್ಷವನ್ನ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ನಂತರ 2014ರಲ್ಲಿ ಕೆಜೆಪಿ ಬಿಜೆಪಿಯೊಂದಿಗೆ ವಿಲೀನವಾದಾಗ ಯಡಿಯೂರಪ್ಪ ಅವರು ಶೋಭಾ ಅವರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗ್ತಾರೆ. ಅಲ್ಲಿಂದ ಮುಂದೆ ಶೋಭಾ ಅವರು ರಾಷ್ಟ್ರೀಯ ರಾಜಕೀಯದಲ್ಲಿ ನೆಲೆಯನ್ನ ಕಂಡುಕೊಳ್ತಾರೆ. 2014 ಮತ್ತು 2019ರ ಚುನಾವಣೆಗಳಲ್ಲಿ ಭಾರಿ ಬಹುಮತದಿಂದ ಗೆದ್ದ ಇವರು ಕೇಂದ್ರದ ಮೋದಿ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ಪಡೆಯುವಲ್ಲಿ ಯಡಿಯೂರಪ್ಪ ಅವರ ಲಾಬಿ ಅತ್ಯಂತ ನಿರ್ಣಾಯಕವಾಗಿತ್ತು. ಯಡಿಯೂರಪ್ಪ ಅವರು ಬಿಜೆಪಿಯ ಸಂಸದೀಯ ಮಂಡಳಿಯ ಸದಸ್ಯರಾಗಿರೋದ್ರಿಂದ ಮತ್ತು ಕರ್ನಾಟಕದ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರೋದ್ರಿಂದ ಇವರ ಮಾತು ದೆಹಲಿಯ ಮಟ್ಟದಲ್ಲಿ ಹೆಚ್ಚಿನ ತೂಕವನ್ನು ಹೊಂದಿತ್ತು. 2021ರಲ್ಲಿ ಇವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಾಗ ಅದು ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ನೀಡಿದ ಗೌರವ ಎಂದು ವಿಶ್ಲೇಷಿಸಲಾಯಿತು. ಸ್ನೇಹಿತರೆ, ಇನ್ನು BS ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆಯವರ ನಡುವಿನ ಸಂಬಂಧದ ಬಗ್ಗೆ ದಶಕಗಳಿಂದ ಅನೇಕ ವದಂತಿಗಳು ಹರಿದಾಡ್ತಾ ಇವೆ. ವಿಶೇಷವಾಗಿ ಇವರಿಬ್ಬರಿಗೂ ಮದುವೆಯಾಗಿದೆ ಎಂಬ ಸುದ್ದಿ ಪದೇ ಪದೇ ಚರ್ಚೆಗೆ ಬರುತ್ತೆ. 2016ರಲ್ಲಿ ಕೆಜೆಪಿ ಪಕ್ಷದ ಸಂಸ್ಥಾಪಕ ಪದ್ಮನಾಭ ಪ್ರಸನ್ನಕುಮಾರ್ ಅವರು ಈ ವಿಷಯದಲ್ಲಿ ಭಾರಿ ಸ್ಫೋಟಕ ಮಾಡಿದ್ರು. ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆಯವರು ಕೇರಳದ ರಾಜರಾಜೇಶ್ವರಿ ಭಗವತಿ ಅಮ್ಮ ದೇವಸ್ಥಾನದಲ್ಲಿ ರಹಸ್ಯವಾಗಿ ಮದುವೆಯಾಗಿದ್ದಾರೆ ಮತ್ತು ನಂತರ ತಿರುಪತಿಯಲ್ಲಿ ಕೂಡ ಮದುವೆಯಾಗಿದ್ದಾರೆ ಎಂದು ಇವರು ಆರೋಪಿಸುತ್ತಾರೆ. ಈ ಮದುವೆಯ ವಿಡಿಯೋ ಸಾಕ್ಷಿ ತಮ್ಮ ಬಳಿ ಇದೆ ಎಂದು ಇವರು ಹೇಳಿಕೊಂಡಿದ್ರು. ಆದರೆ ಇವರು ಯಾವುದೇ ಬಲವಾದ ಸಾಕ್ಷಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಿಲ್ಲ. ಈ ಆರೋಪದ ಬೆನ್ನಲ್ಲೇ ಇವರ ಮೇಲೆ ರಾಸಾಯನಿಕ ದಾಳಿ ನಡೆದದ್ದು ಕೂಡ ಭಾರಿ ವಿವಾದವನ್ನ ಸೃಷ್ಟಿಸಿತು. ಸ್ನೇಹಿತರೆ, ಇನ್ನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಎನ್ನಲಾದ ಯಡಿಯೂರಪ್ಪ ಡೈರಿಯಲ್ಲಿ ಕೂಡ ಈ ಮದುವೆಯ ವಿಷಯ ಪ್ರಸ್ತಾಪವಾಗಿದೆ ಎಂಬಂತಹ ವರದಿಗಳು ಕೂಡ ಬಂದಿದ್ವು. ಆದರೆ ಶೋಭಾ ಕರಂದ್ಲಾಜೆಯವರು ಇದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ರು ಮತ್ತು ಇದು ರಾಜಕೀಯ ವಿರೋಧಿಗಳು ಮಾಡಿದ ಸಂಚು ಎಂದು ಕಿಡಿಕಾರಿದ್ರು. ತನ್ನ ಮೇಲೆ ಬರುವ ಈ ರೀತಿಯ ಆರೋಪಗಳಿಗೆ ಶೋಭಾ ಕರಂದ್ಲಾಜೆಯವರು ಯಾವಾಗಲೂ ಖಾರವಾಗಿಯೇ ಪ್ರತಿಕ್ರಿಯಿಸುತ್ತಾರೆ. ಯಡಿಯೂರಪ್ಪ ಅವರು ತನಗೆ ತಂದೆಯ ಸಮಾನ ಎಂದು ಇವರು ಅನೇಕ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ರಾಜಕೀಯದಲ್ಲಿ ಮಹಿಳೆಯರು ಮುಂದೆ ಬರುವುದನ್ನು ಸಹಿಸಲಾರದವರು ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹರಿಬಿಡುತ್ತಾರೆ ಎಂದು ಇವರು ವಾದಿಸುತ್ತಾರೆ. ಇನ್ನು ಯಡಿಯೂರಪ್ಪ ಅವರು ಈ ವಿಷಯದಲ್ಲಿ ಹೆಚ್ಚಾಗಿ ಮೌನವನ್ನೇ ವಹಿಸಿದ್ದಾರೆ ಅಥವಾ ಇವು ಕಪೋಕಲ್ಪಿತ ಸುಳ್ಳುಗಳು ಎಂದು ಇವರು ತಳ್ಳಿ ಹಾಕಿದ್ದಾರೆ. ಒಟ್ಟಾರೆಯಾಗಿ ಶೋಭಾ ಕರಂದ್ಲಾಜೆಯವರ ರಾಜ್ಯ ರಾಜಕೀಯದಿಂದ ರಾಷ್ಟ್ರ ರಾಜಕೀಯದವರೆಗಿನ ಇವರ ಪಯಣದಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಬಹಳನೇ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್